ನಾನು ಯಾವಾಗಲೂ ಚಿಂತೆ ಮಾಡ್ತಾಯಿದ್ದೆ ತಂದೆ, ನನ್ನ ಮತ್ತು ಚಿನ್ನು ಮಧ್ಯೆ ಯಾರಾದರೂ ಮೂರನೇ ವ್ಯಕ್ತಿಗಳು ಬಂದರೆ ಹೇಗೆ? ಯಾರೂ ಮೂರನೇ ವ್ಯಕ್ತಿಗಳು ಬರದೇ ಇರಲಪ್ಪ. ಏಕೆಂದರೆ ನನ್ನ ಚಿನ್ನು ತುಂಬ ಮುದ್ದಾದ ಹುಡುಗಿ, ಅವಳು ಬಂಗಾರ, ಅವಳ ಮನಸ್ಸು ಅಷ್ಟೇ ಮುದ್ದು. ಅವಳ ಮೇಲೆ ಯಾವುದೇ ವಕ್ರ ದೃಷ್ಟಿ ಬೀಳದೇ ಇರಲಿ, ಅವಳ ಜೀವನದಲ್ಲಿ ಯಾರೂ ಆಟ ಆಡದೇ ಇರಲಿ, ಅವಳು ಯಾರಿಗೂ ಬಲಿಯಾಗದೇ ಇರಲಿ, ಅವಳ ಮನಸ್ಸು ಬೇರೆ ಯಾರ ಮೇಲೂ ಬೀಳದೇ ಇರಲಿ, ಅವಳು ಯಾರ ಮೋಹಕ್ಕೂ ಬಲಿಯಾಗದಿರಲಿ, ಅವಳಿಗೆ ನನ್ನ ಬಿಟ್ಟು ಬೇರೆ ಯಾರ ಮೇಲೆ ಮನಸ್ಸು ಆಗದೇ ಇರಲಿ, ನನ್ನ ಹತ್ರ ಇಲ್ದಿರೋದನ್ನು ಅವಳಿಗೆ ಆಸೆ ತೋರಿಸಿ ಯಾರು ನನ್ನಿಂದ ಅವಳನ್ನು ಕಿತ್ಕೊಂಡು ಹೋಗದೇ ಇರಲಿ, ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋಗದೇ ಇರಲಿ ಅಂತ ನಾನು ಅವಳಿಗೆ ಏನೂ ಕಮ್ಮಿ ಮಾಡಿಲ್ಲ ತಂದೆ. ನಾನು ಅವಳಿಗೋಸ್ಕರ ಎಲ್ಲನೂ ಕೊಟ್ಟಿದ್ದೀನಿ. ಒಬ್ಬ ಮನುಷ್ಯ ತನ್ನ ಪ್ರೀತಿಗೋಸ್ಕರ ಎಷ್ಟು ಮಾಡೋಕ್ಕೆ ಸಾಧ್ಯನೋ ಅದಕ್ಕಿಂತ ನನ್ನ ಜೀವನನ ಒತ್ತೆ ಇಟ್ಟು ಅವಳಿಗೆ ಎಷ್ಟು ಮಾಡಿದ್ದೀನಿ. ಹಾಗೆ ಒಬ್ಬ ತಂದೆಯಾಗಿ, ಒಬ್ಬ ಅಣ್ಣನಾಗಿ, ಒಬ್ಬ ಗೆಳೆಯನಾಗಿ, ಒಬ್ಬ ಮಗನಾಗಿ, ಒಬ್ಬ ಅವಳಿಗೆ ಸಂಗಾತಿಯಾಗಿ, ಒಬ್ಬ ಪ್ರೇಮಿಯಾಗಿ, ಒಬ್ಬ ಒಳ್ಳೆ ಲವರ್ ಆಗಿ ಅವಳಿಗೆ ಏನೆಲ್ಲ ಮಾಡಬೇಕಾಗಿತ್ತು ಅವಳ ಜೊತೆ ನಾನು ಯಾವತ್ತೂ ತಪ್ಪು ಕೆಲಸ ಮಾಡಲಿಲ್ಲಲ್ಲ ತಂದೆ. ನಾನು ಅವಳಿಗೋಸ್ಕರ ತುಂಬ ಕಾದಿದ್ದೀನಲ್ವಾ. ನನಗೆ ಏನಕ್ಕೆ ಶಿಕ್ಷೆ ಹೇಳು? ನಾನು ನನ್ನ ಚಿನ್ನನ ವರ್ಷಾನುಗಟ್ಟಲೆ ಅವಳ ಪಾಡಿಗಳನ್ನು ಬಿಟ್ಟನೆಲ್ಲ ತಂದೆ. ಯಾಕೆಂದರೆ ನಂಬಿಕೆ. ನನ್ನ ಚಿನ್ನು ಬಂಗಾರ, ಅವಳು ವಜ್ರ. ಅವಳು ಯಾವತ್ತು ಇಲ್ಲೇ ಇದ್ದರೂ ಕೂಡ ಯಾವುದೇ ತಪ್ಪು ಮಾಡೋದಿಲ್ಲ. ಅವಳಿಗೆ ಯಾವುದೇ ಥರ ಮೋಹ ಇಲ್ಲ, ಯಾವುದೇ ಥರ ಯಾರಿಗೂ ಬಲಿ ಆಗೋಲ್ಲ. ನಾನೇನು ತಂದೆ ಕೇಳಿದೆ ನಿನ್ನ? ನನ್ನ ಜಗತ್ತಲ್ಲ ನೇನು ಕೇಳಿಲ್ಲ. ನಾನು ಕೇಳಿರೋದು ಒಂದೇ ಒಂದು, ನನ್ನ ಚಿನ್ನುನ. ಹೌದು, ಅವಳು ಕೇಳಿರೋದು ನನ್ನ ಕೈಲಿ ಕೊಡೋಕ್ಕಾಗಿಲ್ಲ. ತರಲಿ, ನೀನು ಕೊಟ್ಟರೆ ಅಲ್ವಾ ನಾನು ಕೊಡೋದು. ಯಾವುದೇ ಒಬ್ಬ ವ್ಯಕ್ತಿಗೆ 99 ಮೆಟ್ಲು ಇರುವಂಥ ಒಬ್ಬ ವ್ಯಕ್ತಿಗೆ ಆ ಒಂದು ಮೆಟ್ಲು ಇರೋಕ್ಕಾಗೋದಿಲ್ಲ. ಯಾಕೆಂದರೆ ಆ ಒಂದೇ ಒಂದು ಮೆಟ್ಲು ಆ 99 ಮೆಟ್ಲಿಗಿಂತ 1000 ಪಟ್ಟು ಕಷ್ಟ ಅನಿಸುತ್ತೆ. ಹಾಗೆ ನಾನೆಷ್ಟು 10 ಲಕ್ಷ 15 ಲಕ್ಷ ನಾನು ಏನೇ ಮಾಡಿರ್ಬೋದಾದರೆ ಅವಳು ಕೇಳಿರೋ ಒಂದೇ 1 ಲಕ್ಷ, ಒಂದೇ ಒಂದು ಕೊನೆ ಹೆಜ್ಜೆ ನನ್ನ ಕೈಲಿ ಇಡೋಕ್ಕಾಗಲಿಲ್ಲ. ಯಾಕೆಂದರೆ ಅಷ್ಟು ಕಷ್ಟ ಆಗಿತ್ತು, ಅದು ಅಷ್ಟು ಶ್ರಮ ಇತ್ತು, ಅದಷ್ಟು ನೋವು ಕೊಟ್ಟಿತ್ತು ನನಗೆ. ಅದಷ್ಟು ನನ್ನ ಶ್ರಮದ ನನ್ನ ಇಡೀ ಜೀವನ ಎಲ್ಲ ಜೋಡಿಸಿದ್ರು ಕೂಡ ಆ 1 ಲಕ್ಷ ನನ್ನ ಕೈಲಿ ಜೋಡ್ಸೋಕ್ಕಾಗಲಿಲ್ಲ. ಏಕೆಂದರೆ ಅದೆಷ್ಟೋ ವರ್ಷ